ಹಲೋ ಫ್ರೆಂಡ್ಸ್, ಈಗ ಎಸ್ ಡಿ ಕಾರ್ಡ್ನಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಪಿ ಡಿ ಒ ಅಪ್ಲಿಕೇಶನ್ನ ಸ್ವಾಧ್ಯಾಯನವರು ತಂಡದಿಂದ ಸಿದ್ಧಪಡಿಸಿರುವಂಥ ಅಪ್ಲಿಕೇಶನ್ ಪಿ ಡಿ ಒ ಅಪ್ಲಿಕೇಶನ್ ಓಪನ್ ಮಾಡಿ ನೋಡೋಣ. ಸೊ KEA ಎಕ್ಸಾಮ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಕಾರ 12 ಯೂನಿಟ್ ಇರುತ್ತವೆ ಪಂಚಾಯತ್ ಎಕ್ಸಾಮ್ನಲ್ಲಿ. ಸೊ 12 ಯೂನಿಟ್ ಇದೆ ನಮ್ಮ ಅಪ್ಲಿಕೇಶನಲ್ಲೂ ಕೂಡ. ಸೊ ಒಂದು ಎಕ್ಸ್ಟ್ರಾ ಯೂನಿಟ್ ಕವರ್ ಮಾಡಿದ್ದಾರೆ, ಇಂಟ್ರೊಡಕ್ಷನ್ ಅಂತ ಹೇಳಿ. ಏನಿದೆ ಅಂತ ನೋಡೋಣ. ಇದರಲ್ಲಿ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಬಗ್ಗೆ ಪರಿಚಯ, ಸಮಿತಿಗಳ ಮುಖ್ಯ ಶಿಫಾರಸುಗಳು, ಪಂಚಾಯತ್ ರಾಜ್ ಸಂವಿಧಾನದಲ್ಲಿ ಸೇರಿಕೆ, ಹೀಗೆ ಹಲವಾರು ಟಾಪಿಕ್ಸ್ ಇದಾವೆ. ಸೊ ಫಾರ್ ಎಕ್ಸಾಂಪಲ್ ಒಂದು ನೋಡೋಣ. ಇದರಲ್ಲಿ ವಿಡಿಯೋಸ್ ಅಂತಿದೆ. ವಿಡಿಯೋಸ್ ಓಪನ್ ಮಾಡಿದ ತಕ್ಷಣ ಸೊ ಈ ರೀತಿ ಬರುತ್ತೆ ವಿಡಿಯೋ. ಆಕ್ಚುಯಲ್ ಸಿಲೆಬಸ್ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವು ಬೇಸಿಕ್ ಥಿಂಗ್ಸ್ ಅಂತ ತಿಳ್ಕೊಳ್ಳೋಣ. ಪಂಚಾಯತ್ ರಾಜ್ ಅಂದ್ರೆ ಏನು, ಕೆಲವು ಸಮಿತಿಗಳನ್ನ ಸರ್ಕಾರ ಅಪಾಯಿಂಟ್ ಮಾಡಿತ್ತು, ಕೇಂದ್ರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ. ಆಮೇಲೆ ಪಂಚಾಯತ್ ನೋಡಿ, ಈ ರೀತಿ ನೀವು ಫಾರ್ವರ್ಡ್ ಕೂಡ ಮಾಡಿ ನೋಡ್ಬೋದು ವಿಡಿಯೋನ. ಅಕಸ್ಮಾತ್ ನೀವು ಎಲ್ಲಾದ್ರೂ ಮಧ್ಯದಲ್ಲಿ ನಿಲ್ಸಿದ್ರೆ, ಅಕಸ್ಮಾತ್ ನೀವು ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ಮತ್ತೆ ಪಾಸ್ ಮಾಡ್ಬೋದು ವಿಡಿಯೋ ಕೂಡ. ಸೊ ಈ ರೀತಿ ವಿಡಿಯೋಸ್ ನೋಡ್ಬೋದು. ನಿಮಗೆ ನೋಟ್ಸ್ ಕಾಣುತ್ತೆ ಇಲ್ಲಿ, ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ನೋಟ್ಸ್ ನಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಮಾರ್ಕ್ ಮಾಡಿರೋದು ಕಾಣುತ್ತೆ. ಸೊ ಈ ರೀತಿಯಾಗಿ ಅಕಸ್ಮಾತ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ, ಫಾರ್ ಎಕ್ಸಾಂಪಲ್ 1 ಯೂನಿಟ್ ಕಂಪ್ಲೀಟ್ ಮಾಡಿದ್ದೀರಾ, ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ದೀರಾ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಬರುವಂಥದ್ದು ಒಂದು ಕ್ವಶನ್ ಬ್ಯಾಂಕ್ ಅಂತ ಹೇಳಿ ಒಂದು ಫೀಚರ್ ಇದೆ. ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಯೂನಿಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಮಾತ್ರ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನೋಡಿ, ಕ್ವಶನ್ ಈ ರೀತಿ ಬರುತ್ತೆ. ಕ್ವಶನ್ ಟೆಕ್ಸ್ಟ್ ಇಲ್ಲಿದೆ, 4 ಆಪ್ಷನ್ಸ್ ಇದೆ ಎಕ್ಸಾಮ್ ಫಾರ್ಮ್ಯಾಟ್ನಲ್ಲೇ. ಸೊ ಸರಿ ಉತ್ತರ, ನೀವು ಅಕಸ್ಮಾತ್ ಸರಿ ಉತ್ತರ ಮಾರ್ಕ್ ಮಾಡಿದ್ರೆ ಸರಿ ಉತ್ತರ ಕೂಡ ತೋರಿಸುತ್ತೆ. ತಪ್ಪು ಉತ್ತರ, ಫಾರ್ ಎಕ್ಸಾಂಪಲ್ ತಪ್ಪು ಉತ್ತರ ಮಾರ್ಕ್ ಮಾಡಿದ್ರೆ ಈ ರೀತಿ ತಪ್ಪು ಉತ್ತರ ಕಾಣುತ್ತೆ. ಎಷ್ಟು ಆನ್ಸರ್ ಕರೆಕ್ಟ್ ಆಗಿದೆ, ಎಷ್ಟು ಆನ್ಸರ್ ತಪ್ಪಾಗಿದೆ, ಎಷ್ಟು ಆನ್ಸರ್ ಮಾರ್ಕ್ ಮಾಡಿದ್ದೀರಾ ಎಲ್ಲ ಕೂಡ ಕಾಣಿಸುತ್ತೆ. ಸೊ ರ್ಯಾಂಡಮ್ ಆಗಿ ಮಾರ್ಕ್ ಮಾಡ್ತಿದ್ದೀವಿ. ನೋಡೋಣ 42 ಕ್ವಶನ್ ಆದಮೇಲೆ ಎಂಡ್ ಆಫ್ ದಿ ಕ್ವಶನ್ ಪೇಪರ್ ಏನು ತೋರಿಸುತ್ತೆ ಅಂತ ಹೇಳಿ. ಸೊ 42ನೇ ಕ್ವಶನ್ ಈ ರೀತಿ ಇದೆ. ಈಗ ಸಮ್ಮರಿ ಪೇಜ್ ಕೂಡ ಬರುತ್ತೆ. ನೈಸ್. ಈಗ ನಂಬರ್ ಆಫ್ ಕ್ವಶನ್ಸ್, ಎಷ್ಟು ಕ್ವಶನ್ಸ್ ಇದ್ವು, 42 ಕ್ವಶನ್ಸ್ ಇದ್ವು. 3 ಆನ್ಸರ್ ಮಾಡಿದ್ದೀವಿ. ಕರೆಕ್ಟ್ ಉತ್ತರ 2 ಕೊಟ್ಟಿದ್ದೀವಿ, ತಪ್ಪು ಉತ್ತರ 1 ಕೊಟ್ಟಿದ್ದೀವಿ. ಎಷ್ಟು ಆನ್ಸರ್ ಸ್ಕಿಪ್ ಮಾಡಿದ್ವಿ ಅಂದ್ರೆ ಉತ್ತರಿಸಲಿಲ್ಲ. ಪರ್ಸೆಂಟೇಜ್, ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಈ ಎಕ್ಸಾಮ್ನಲ್ಲಿ 42ರಲ್ಲಿ ನಾವು 4 ಕ್ವಶನ್ ಆನ್ಸರ್ ಮಾಡೋದ್ರಿಂದ ಈ ರೀತಿ ಇದೆ, 4% ಅಂತ ಹೇಳಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಒಂದೊಂದು ಯೂನಿಟ್ ಪ್ರಕಾರ ಅಂತ ಹೇಳಿ. ಸೊ ನೆಕ್ಸ್ಟ್ ಫೀಚರ್ ಹೋಗೋಣ ಫ್ರೆಂಡ್ಸ್. ಈಗ 12 ಯೂನಿಟ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಟಿಪ್ಪಣಿ ಅಂತ ಹೇಳಿ ಒಂದು ಫೀಚರ್ ಸಿಗುತ್ತೆ. ಟಿಪ್ಪಣಿಯಲ್ಲಿ ಏನೇನಿದೆ ನೋಡೋಣ. ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮದ ಪ್ರಕರಣಗಳು, ಅನುಸೂಚಿಗಳು, ಈ ರೀತಿ ಹಲವಾರು ಟಿಪ್ಪಣಿಗಳಿದೆ, ಅಬ್ರಿವಿಯೇಷನ್ಸ್ ಇದಾವೆ. ಸೊ ಓಪನ್ ಮಾಡಿ ನೋಡೋಣ. ಒಂದು ಪ್ರಕರಣಗಳು PDF ಫಾರ್ಮ್ಯಾಟಲ್ಲಿ ಇದೆ ಫ್ರೆಂಡ್ಸ್. ಇದು ಪ್ರಕರಣಗಳು ನಿಮಗೆ ರೂಲ್ಸ್ ವೈಸ್, ನಂಬರ್ ವೈಸ್ ನಿಮಗೆ ಸಿಗುತ್ತೆ ಏನೇನಿದೆ ಅಂತ ಹೇಳಿ. ಪ್ರಕರಣಗಳು ನಿಮಗೆ ಮೆಮರೈಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಝೂಮ್ ಕೂಡ ಮಾಡಿ ನೋಡ್ಬೋದು ಇದು. ಸೊ ನಿಮಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಇದು PDF ಬಗ್ಗೆ ಆಯಿತು. ನೆಕ್ಸ್ಟ್ ಫೀಚರ್ಗೆ ಹೋಗೋಣ. 12ನೇ ಫೀಚರ್, 4ನೇ ಫೀಚರ್ ಬಂದು ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಪೇಪರ್ ಅಂತ ಹೇಳಿ. ಸೊ ಇದರಲ್ಲಿ ನಮಗೆ 5 ಕ್ವಶನ್ ಪೇಪರ್ ಸಿಗ್ತವೆ, 2009ರಿಂದ ಹಿಡಿದು 2013ವರೆಗೂ. ಸೊ ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ಓಪನ್ ಮಾಡೋಣ. 2013 ಈ ರೀತಿ ಮತ್ತೆ ಸೇಮ್ ನಮಗೆ ಅದೇ ರೀತಿಯಾದ ಕ್ವಶನ್ ಬ್ಯಾಂಕ್ ಲೇಔಟ್ ಇದೆ. ಕ್ವಶನ್ಸ್ ಇಲ್ಲಿ ಬರುತ್ತೆ, ಆಪ್ಷನ್ಸ್ ಇಲ್ಲಿ ಬರುತ್ತೆ, 4 ಆಪ್ಷನ್ಸ್. ಯಾವ್ದಾದ್ರು ಸೆಲೆಕ್ಟ್ ಮಾಡಿದ ಒಡನೆ ನಮಗೆ ಸರಿ ಉತ್ತರ, ತಪ್ಪು ಉತ್ತರ ತೋರಿಸುತ್ತೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 4, 5 ಒಟ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಸೊ ಇದು ಬಿಟ್ಟು ನಿಮಗೆ ತಿದ್ದುಪಡಿ ಅಂತ ಹೇಳಿ ಒಂದು ಫೀಚರ್ ಇದೆ ಕ್ವಶನ್ ಪೇಪರಲ್ಲಿ. ಬುಕ್ಸ್ನಲ್ಲಿ ನೋಡಿದ್ರೆ ನಿಮಗೆ ಈ ಕ್ವಶನ್ಗೆ ಸರಿ ಉತ್ತರ AG ಕೂಡಿ ಅಂತ ತೋರಿಸುತ್ತೆ. ಇಲ್ಲಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ತಿದ್ದುಪಡಿಯ ನಂತರ ಸರಿಯಾದ ಉತ್ತರ ಅಂದರೆ 2015ರಿಂದ ಅನ್ವಯ ಆಗುವಂಥ ಸರಿಯಾದ ಉತ್ತರ CG ಚಿನ್ನಸ್ವಾಮಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಎಕ್ಸಾಮ್ಗೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಸ್ಕೋರ್ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ತಿದ್ದುಪಡಿಯ ನಂತರ ಸರಿಯಾದ ಉತ್ತರ 2015ರ ನಂತರ CG ಚಿನ್ನಸ್ವಾಮಿ ಅಂತ ಕೂಡ ಮೆನ್ಷನ್ ಆಗಿದೆ. ಸೊ ಇದಿಷ್ಟು ಬಂದು ಆಫ್ಲೈನ್ ಫೀಚರ್ಸ್ ಆದವು. ಅಂದರೆ 150 ವಿಡಿಯೋಸ್, 150+ ವಿಡಿಯೋಸ್, ಪ್ಲಸ್ ನಿಮಗೆ ಈಚ್ ಆ್ಯಂಡ್ ಎವ್ರಿ ಯೂನಿಟ್ನಲ್ಲಿರುವಂಥ ಕ್ವಶನ್ ಬ್ಯಾಂಕ್, ಯೂನಿಟ್ ವೈಸ್ ಕ್ವಶನ್ ಬ್ಯಾಂಕ್. ಸೊ ಅದು ಬಂದು ನಿಮಗೆ 475+ ಕ್ವಶನ್ ಸಿಗುತ್ತೆ ಒಟ್ಟಾಗಿ. ಅದು ಬಿಟ್ಟು ಟಿಪ್ಪಣಿ ಸಿಗುತ್ತೆ, ಟಿಪ್ಪಣಿ ನೋಟ್ಸ್. ಅದು ಬಿಟ್ಟು ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಪೇಪರ್ ಸಿಗುತ್ತೆ. ಇದರಲ್ಲಿ 350ರಿಂದ ಹೆಚ್ಚು ಕ್ವಶನ್ ಸಿಗುತ್ತೆ. ಸೊ ಇದೆಲ್ಲ ಆದ ನಂತರ
ನಿಮಗೆ ಆಫ್ಲೈನ್ ಫೀಚರ್ಸ್ ಇಷ್ಟು ಕವರ್ ಆದ ನಂತರ ಆನ್ಲೈನ್ ಫೀಚರ್ಸ್ ಅಂತ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಕಂಟೆಂಟ್. ಆನ್ಲೈನ್ ಎಕ್ಸಾಮ್ನಲ್ಲಿ ನಿಮಗೆ ಮಾಕ್ ಟೆಸ್ಟ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ಗೆ 15 ದಿನ ಮುಂಚಿತವಾಗಿ ನೀವು ಅಪ್ಲೈ ಟ್ರೈ ಮಾಡ್ಬೋದಂತ ಆನ್ಲೈನ್ ಎಕ್ಸಾಮ್ ಇದು. ಸೊ ನಿಮಗೆ ಪ್ರಾಬಬಲ್ ಕ್ವಶನ್ ಸಿಗುತ್ತೆ ಇದರಲ್ಲಿ. ಮಾಕ್ ಟೆಸ್ಟ್ ನೋಡೋಣ ಏನು ಬರುತ್ತೆ ಅಂತ ಹೇಳಿ. ನೋ ಕ್ವಶನ್ಸ್ ಅಂತ ಫೌಂಡ್ ಅಂತ ಬರ್ತಿದೆ. ಸೊ 15 ದಿನಕ್ಕೆ ಮುಂಚೆ ಟ್ರೈ ಮಾಡಿದ್ರೆ ನಿಮಗೆ ಇದರಲ್ಲಿ ಟೈಮ್ ಅನುಸಾರವಾಗಿ ನಿಮಗೆ ಕ್ವಶನ್ ಸಿಗುತ್ತೆ. 2 ಅವರ್ನಲ್ಲಿ 100 ಕ್ವಶನ್ಸ್ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಿಮಗೆ ಮಾಕ್ ಟೆಸ್ಟ್ ಸಿಗುತ್ತೆ. ಒಂದು ನೀವು ಟ್ರೈ ಮಾಡಿದಾಗಿರುತ್ತೆ ಒಂದು. ಅದು ಬಿಟ್ಟು ನಿಮಗೆ ಸಪ್ಲಿಮೆಂಟ್ರಿ ಕಂಟೆಂಟ್ ಸಿಗುತ್ತೆ. ಸಪ್ಲಿಮೆಂಟ್ರಿ ಕಂಟೆಂಟ್ನಲ್ಲಿ ಪ್ರಶ್ನೆ ಪತ್ರಿಕೆ 1 ಅಂದರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ಇದರಲ್ಲಿ ಬರುವಂಥ ಪ್ರಾಬಬಲ್ ಕ್ವಶನ್ ಸಿಗುತ್ತೆ. ಆಲ್ಮೋಸ್ಟ್ 1 ವರ್ಷದ ತನಕ ಕವರ್ ಆಗಿರುವಂಥ ಪ್ರಚಲಿತ ಘಟನೆಗಳು ಇದರಲ್ಲಿ ಕವರ್ ಆಗಿರುತ್ತವೆ. ಸಪ್ಲಿಮೆಂಟ್ರಿ ಕಂಟೆಂಟ್ ಇವೆರಡೂ ಕೂಡ ಫ್ರೆಂಡ್ಸ್ ಆನ್ಲೈನ್ ಫಂಕ್ಷನ್ಸ್ ಇದು, ಆನ್ಲೈನ್ ಫೀಚರ್ಸ್ ಇದು. ಸೊ ಇಷ್ಟು ಬಂದು ಆ್ಯಪ್ ಕವರೇಜ್ ಈ ರೀತಿ ಇರುತ್ತೆ. UX ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ, ತುಂಬ ಸುಲಭ ಅನ್ಸುತ್ತೆ. ವಿಡಿಯೋಸ್ ಓಪನ್ ಮಾಡೋದು, ಪಾಸ್ ಮಾಡೋದು, ನೋಟ್ಸ್ ನೋಡೋದು, ಕ್ವಶನ್ ಬ್ಯಾಂಕ್ ಆಕ್ಸೆಸ್ ಮಾಡೋದು ತುಂಬ ಒಂದು ಸಿಂಪಲ್ ಕ್ಲಿಕ್ ಅದೇ ಈ ರೀತಿಯಾಗಿ. ಸೊ ಸೆಲೆಕ್ಟ್ ಮಾಡಿದೊಡನೆ ಸೆಲೆಕ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಉತ್ತರ ಆನ್ಸರ್ ಮಾಡಿದ್ರೆ ಇಲ್ವೋ ಅಂತ ಹೇಳಿ. ಸೊ ಈ ರೀತಿಯಾಗಿ ಬರುತ್ತೆ. ಆ್ಯಪ್ ಲೇಔಟ್ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ.